ನಿಜವಾಗಿ ಮೈಯಲ್ಲಿ ಕೊಪ್ಪಿರಬೇಕು. ಆದ್ರೆ ಕೊಪ್ಪೆ ಮೈಯಾಗಬಾರ್ದು. ಈಗ ಅರ್ಥಾದೇನು ಗೊತ್ತಾ? ನಿನಗೆ ಮೈಯೇ ಕೊಪ್ಪಾಗಿ ಹೋಗಿದೆ. ಅಲ್ಲದೆ ಹೋದ್ರೆ ಶ್ರೀಹರಿಯ 5 ಅವತಾರಗಳಲ್ಲಿ ನಾನಿರುವ ಕಾರಣದಿಂದಲಾಗಿ ಅವತಾರ ಎನ್ನುವುದು ಸಮಸ್ಯೆ ಆಯಿತು ಎನ್ನುವಂತಹ ಜಂಬ ಶತ್ರುಪ ಸುಂದರಲ್ಲ ನಾನು ಕೊಂದೆ ಎನ್ನುವಂತಹ ಅಹಂಕಾರ ಇದಕ್ಕೊಂದು ಪರಿಮಾರ್ಜನೆ ಉತ್ತರ ನಾನೇ ಕೊಡ್ತೇನೆ. ವಿಕುಂಠತೆ ಇಲ್ಲದ ಲೋಕ ಇದು ವೈಕುಂಠ. ಈ ವೈಕುಂಠದಲ್ಲಿ ವಿಕುಂಠನಾಗಿ ಕಾಣಿಸಿಕೊಳ್ತಾ ಇದ್ದಿ. ಅಹಂಕಾರ ನಿಜವಾಗಿ ಇಲ್ಲಿ ಇರುವುದು ಅಲ್ಲ ಅಲ್ವಾ? ಅದನ್ನು ನೀನು ತೋರಿಸ್ತಾ ಇದ್ದಿ. ಹಾಗಿದ್ರೆ ನೀನು ಹುಟ್ಟಬೇಕು, ಬದುಕಬೇಕು, ಸಾಯಬೇಕು. ಹಾಗೆ ಕೇಳು. 5ರಲ್ಲಿ ನಾನು ಅಂತ ಹೇಳಿದೆಲ್ಲ, 5 ಆದ್ಮೇಲೆ 6ನೇ ಅವತಾರದಲ್ಲಿ ನಾನು ನೀನು ಎನ್ನುವುದು ಗೊತ್ತಾಗಬೇಕು. ಹಾಗೆ ಗೊತ್ತಾಗಬೇಕು ಅಂತಾದ್ರೆ ಭೂಲೋಕದಲ್ಲಿ ಮನುಷ್ಯರಾಗಿ ಹುಟ್ಟು. ಚರಣಕ್ಕೆ ರಘುದನು ತಿಸಿದನು ದೇವಾ. ಶರಣ ರಕ್ಷಕ ಮೋಕ್ಷದಾಯಕ ದುರುಳ ಶಿಕ್ಷಕ ಪಕ್ಷಿವಾಗನ ನರಗರಿಯೇ ಪ್ರಹ್ಲಾದ ರಕ್ಷಕ ಕ್ಷಮಿಸು ಕ್ಷಮಿಸು ಕ್ಷಮಿಸಿದು ಕಡಿ ಎರಗಿ ಮನ್ನಿಸೆನ್ನ ಪರಾಗ ಮನ್ನಿಸೆನ್ನ ಪರಾಗ ಮಾಧವ ಸುಪ್ರಸನ್ನ ಮೂರ್ತಿ ಕೇಶವ ಎನ್ನೊಡೆತಕ್ಕೆ ಬೇಡ ನಿನ್ನೊಡಿಲ್ಲವೂ ಆಗ. ಎನ್ನೊಡೆತಕ್ಕೆ ಬೇಡ ನಿನ್ನೊಡಿಲ್ಲವೂ ಆಗ. ಮುನ್ನ ನಂಬಿದ ಪಾದ ಇನ್ನು ಮತ್ತು ಮೋದ. ಮುನ್ನ ನಂಬಿದ ಪಾದ ಇನ್ನು ಮತ್ತು ಮೋದ. ಮನ್ನಿಸೆನ್ನ ಪರಾದ ಮಾಧವ ಸುಪ್ರಸನ್ನ ಮೂರ್ತಿ ಕೇಶವ. ತಿಳಿಯದ ಜ್ಞಾನ ಎನ್ನ ತಲೆಯೋಡಿದೆ ಬಲು ಮೂದಲಿಸಿದೆ ನಿನ್ನ. ಅಜ್ಞಾನ ಎನ್ನ ತಲೆಯೊಡಿದೆ ಬಲು ಮೂದಲಿಸಿದೆ ನಿನ್ನ. ಜಲಜಾಕ್ಷ ನಿನ್ನ ಅರೆಗಳಿಗೆ ಬಿಟ್ಟಿರಲಾರೆ. ಇಮೆಯೋಳು ದಿನ ಹಾಗೆ ಕಳೆಯಲಿ ದೇವಾ. ಇಳೆಯೊಳು ದಿನ ಹಾಗೆ ಕಳೆಯಲಿ ದೇವಾ. ಮನ್ನಿಸೆನ್ನ ಪರಾಗವ ಮಾಧವ ಸುಪ್ರಸನ್ನ ಮೂರ್ತಿ
ದೇವ